ದೇಶದ ಗಡಿಯಿಂದ ರಿಪಬ್ಲಿಕ್ ಕನ್ನಡ ಸತತವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಯುದ್ಧ ಇನ್ ಕೇಸ್ ಪ್ರಾರಂಭವಾದರೆ ಸಾರ್ವಜನಿಕರ ರಕ್ಷಣೆಗಾಗಿ ಬಂಕರ್ಗಳು ರೆಡಿಯಾಗಿದೆ. ಬಂಕರ್ಗಳ ಒಳಹೊಕ್ಕು ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡಿದೆ. ಎರಡ್ 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತಹ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್ ಅನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂತಹ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನ್ ಹೇಳ್ತೀವಿ, ಅಲ್ಲಿಗೆ ಸೇರಿರುವಂತ ಮನೆಗಳಾಗಿರುವಂತದ್ದು. 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂತದ್ದು. ಆದ್ರೆ ಈ ಬಂಕರ್ ಅನ್ನ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೊಂದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನ ಈಗ ಮಾಡ್ಕೊಂಡಿರುವಂತದ್ದು. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ವ್ಯವಸ್ಥೆ ಏನಿದೆ. ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯ್ತು ಅಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಏನ್ ಮಾಡಬೇಕಾಗುತ್ತೆ, ಆ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂತದ್ದು. ಇದು ಏನಿದ್ರು ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂತ ಒಂದು ಜಾಗ ಆಗಿರುವಂತದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಈ 2 ರೂಮ್ಗಳಲ್ಲಿ ಒಂದು ಬಾತ್ರೂಮ್ ಅನ್ನ ಕೂಡ ಈಗ ನಿರ್ಮಾಣ ಮಾಡಿರುವಂತದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದ್ರೆ ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು. ಒಂದು ಕಡೆ ಬಾತ್ರೂಮ್. ಗಡಿಯಿಂದ ರಿಪಬ್ಲಿಕ್ ಕನ್ನಡ ಸತತವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಯುದ್ಧ ಇನ್ ಕೇಸ್ ಪ್ರಾರಂಭವಾದರೆ ಸಾರ್ವಜನಿಕರ ರಕ್ಷಣೆಗಾಗಿ ಬಂಕರ್ಗಳು ರೆಡಿಯಾಗಿದೆ. ಬಂಕರ್ಗಳ ಒಳಹೊಕ್ಕು ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡಿದೆ. ಎರಡ್ 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತಹ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್ ಅನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂತಹ ಅಷ್ಟು ಮನೆಗಳು
ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಸೇರಿರುವಂತ ಮನೆಗಳಾಗಿರುವಂತದ್ದು. 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂತದ್ದು. ಆದ್ರೆ ಈ ಬಂಕರ್ ಅನ್ನ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೊಂದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನ ಈಗ ಮಾಡ್ಕೊಂಡಿರುವಂತದ್ದು. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ವ್ಯವಸ್ಥೆ ಏನಿದೆ. ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯ್ತು ಅಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಏನ್ ಮಾಡಬೇಕಾಗುತ್ತೆ ಆ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂತದ್ದು. ಇದು ಏನಿದ್ರು ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂತ ಒಂದು ಜಾಗ ಆಗಿರುವಂತದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮ್ ಅನ್ನ ಕೂಡ ಈಗ ನಿರ್ಮಾಣ ಮಾಡಿರುವಂತದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದ್ರೆ ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು. ಒಂದು ಕಡೆ ಬಾತ್ರೂಮ್. ಗಡಿಯಿಂದ ರಿಪಬ್ಲಿಕ್ ಕನ್ನಡ ಸತತವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಯುದ್ಧ ಇನ್ ಕೇಸ್ ಪ್ರಾರಂಭವಾದರೆ ಸಾರ್ವಜನಿಕರ ರಕ್ಷಣೆಗಾಗಿ ಬಂಕರ್ಗಳು ರೆಡಿಯಾಗಿದೆ. ಬಂಕರ್ಗಳ ಒಳಹೊಕ್ಕು ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡಿದೆ. ಎರಡ್ 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗುತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್